ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ಹೊಸ ವ್ಲಾಗಿಂಗ್ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಏನಂತಂದರೆ, ಇವತ್ತು ಸ್ಪೋರ್ಟ್ಸ್ ಡೇ ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ 4 ವರ್ಷದವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವತ್ತು ಕ್ರಿಕೆಟ್. ಸೊ ನಾನು ಫೋರ್ತ್ ಇಯರ್ದು ವೈಸ್ ಕ್ಯಾಪ್ಟನ್. ಸೊ ಇವತ್ತು ಆಡೋಣ. ಸೊ ಅದಕ್ಕೆ ಇನ್ನರ್ಸ್ ಎಲ್ಲ ಹಾಕ್ಕೊಂಡು ಬೆಳಗ್ಗೆ ರೆಡಿಯಾಗಿದ್ದೀನಿ. ಇನ್ನೇನು ಹೊರಡಬೇಕು. ಟೈಮ್ ಆಯಿತು 8:30. ಸೊ 9 ಗಂಟೆಯಲ್ಲಿ ಇರಬೇಕಂತ ಅಂದಿದ್ದಾರೆ. ಸೊ ದಿನ ಲೇಟೇ ಅಲ್ಲ, ಸೊ ಪರವಾಗಿಲ್ಲ, ನೋಡೋಣ. ಇವತ್ತು ಕ್ಲಿಪ್ಸು ಎಲ್ಲ ಆ್ಯಡ್ ಮಾಡ್ತೀನಿ. ತುಂಬ ಬಿಸಿಲಿರುತ್ತೆ, ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಯಾವುದೆಲ್ಲ ಕ್ಲಿಪ್ಸ್ ಆಗುತ್ತೆ ಅದೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನಿಮಗೂ ತೋರಿಸ್ಕೊಡ್ತೀನಿ ವೆನ್ಯೂ ಎಲ್ಲಿದೆ ಅಂತ, ಎಲ್ಲಿ ಕ್ರಿಕೆಟ್ ಆಡ್ತಿರೋದಂತ. ಸೊ ಪ್ಲೇಸ್ ಇರೋದು ರಾಜೇಶ್ ಅಂತ RR ನಗರ, ರಾಜರಾಜೇಶ್ವರಿ ನಗರ್ ಕ್ರಿಕೆಟ್ ಗ್ರೌಂಡ್. ಸೊ ಅಲ್ಲಿ ಆಡ್ತಿರೋದು. ಸೊ ಅಲ್ಲಿ ಕಾಲೇಜು ಅಲ್ಲಿ ಗ್ರೌಂಡಲ್ಲಿ ಸೆಟಪ್ ಮಾಡಿರೋದು ಸ್ಪೋರ್ಟ್ಸ್ ಡೇದು. ಸೊ ಬನ್ನಿ, ಮಾಡೋ ವ್ಲಾಗಲ್ಲಿ ಸಿಗ್ತೀನಿ, ಎಲ್ಲ ತೋರಿಸ್ತೀನಿ, ಸಪೋರ್ಟ್ ಮಾಡಿ. ಸೊ ಸಿಗೋಣ ಬನ್ನಿ. $500ಗೆ ಪೆಟ್ರೋಲ್ ಹಾಕಿ ಆಯಿತು, ಹೊರಡೋಣ ಕಾಲೇಜ್ಗೆ. ಯಾಕಂದರೆ ನಿಮ್ಗೆ ಇಂಟ್ರೋದಲ್ಲಿ ಹೇಳಿ ಥರ ಸ್ಪೋರ್ಟ್ಸ್ ಡೇ ಆಗ್ತಿದೆ ಕಾಲೇಜಲ್ಲಿ, ಕ್ರಿಕೆಟ್ ಟೂರ್ನಮೆಂಟ್ 2 days. ಸೊ ಸೀನಿಯರ್ ಜೂನಿಯರ್ಸ್ ಎಲ್ಲ ಇನ್ಕ್ಲೂಡೆಡ್. ಸೊ ಅದಕ್ಕೆ ಬೇಗ ಹೋಗ್ಬೇಕಿತ್ತು, 9 ಗಂಟೆ ಒಳಗಡೆ ಇರಬೇಕಿತ್ತು. ಬಟ್ ನಾನು ಗೊತ್ತಲ್ಲ, ಯೂಶಲಿ ಸೇಮ್ ಲೇಟ್. ನಾನು ಏನು ಮಾಡೋಕ್ಕಾಗಲ್ಲ, ಆರಾಮ್ಸೆ ಹೋಗಿ ರೀಚ್. ಅಯ್ಯೋ ಶೇಕ್ ಬ್ರದರ್, ನಂಬರ್ ಸಾಕಾಗಿದೆ 8. ಸೊ ಬನ್ನಿ, ಇವತ್ತು ಮೋಟ್ರ್ ಬ್ಲಾಗಲ್ಲ ಅಷ್ಟು ನಿಮಗೆ ತೋರಿಸಲ್ಲ, ಯಾಕಂದರೆ ದಿನ ತೋರಿಸೋದೆ ಮೋಟ್ರ್ ಬ್ಲಾಗಿಂಗಲ್ಲಿ. ಸೊ ಇವತ್ತೊಂಥರ ಡಿಫ್ರೆಂಟಾಗಿ ಸ್ಪೋರ್ಟ್ಸ್ ಡೇ ತೋರಿಸ್ತೀನಿ. ಸೊ ಕ್ರಿಕೆಟ್ ಆಡೋದು ಮತ್ತು ನಮ್ಮ ಟೀಮ್ ಬಾಯ್ಸ್ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಒಂದು ವ್ಲಾಗ್ ಕ್ರಿಯೇಟ್ ಮಾಡ್ತೀನಿ. ಸೊ ಲಾಸ್ಟ್ ತನಕ ಸ್ಟೇ ಟ್ಯೂನ್ಡ್, ವ್ಲಾಗ್ ನೋಡಿ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ನಂದು, ಸೊ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಸೊ ಸಿಗೋಣ ಬನ್ನಿ. ಸೋಷಲ್ ಹೊರಟು ಅಷ್ಟೇ ಬೇಗ ಹೋಗಬೇಕು, ಅದು ಇದು ಅಂತ ನೋಡಿದ್ರೆ ಇಲ್ಲಿ ಬಂದು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೇನೆ. ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗುತ್ತೆ ಹೇಳಿ, ಏನು ಮಾಡೋದು ಬಾಯ್ಸ್, ಏನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಬಗ್ಗೆ ಒಂದು 1 hour ವ್ಲಾಗ್ ಮಾಡಿದ್ರೂ ಅಷ್ಟು ಕಂಟೆಂಟ್ ಸಿಗುತ್ತೆ, ಆ ಥರ ನಮ್ಮ ಬೆಂಗಳೂರಲ್ಲಿ. ಬಟ್ ದಟ್ಸ್ ಓಕೆ, ಯಾಕಂದರೆ ಅಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಪರವಾಗಿಲ್ಲ. ಎಲ್ಲರೂ ಏನೋ ಒಂದು ಮಾಡ್ತಾಯಿರ್ತಾರೆ. ನಂದು ತಪ್ಪೆ, ಬೇಗ ಹೊರಡಬೇಕಿತ್ತು. ಇಷ್ಟೊಳಗೆಲ್ಲ ಹೆಬ್ಬಾಳು ಕ್ರಾಸ್ ಮಾಡಿಬಿಟ್ಟಿದ್ದಿದ್ರೆ ಕ್ರೇಜಿ ಇರ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ರಿಯಾಲಿಟಿಯಲ್ಲಿ ಇನ್ನೂ ಇಲ್ಲೇ ಇದ್ದೀನಿ. ಬಿಡಿ, ನಾನೊಬ್ಬನೇ ಅಲ್ಲ, ಎಷ್ಟೋ ಜನ, 1000 ಜನ ಸಿಕ್ಕಾಕೊಂಡಿದ್ದೀರಾ. ಸೊ ಅಲ್ಲಿ ಕಾಣಿಸ್ತಾ ಇದ್ದರೆ ಕಾಣಿಸ್ಬೋದು, ಅಲ್ಲಿ ಅದು ಮೂವ್ ಆದರೆ ಸ್ವಲ್ಪ ಓಕೆ. ಬಟ್ ತಿರ್ಗಾ ಮೂವ್ ಆಗಿ ಅಲ್ಲಿ ಅರ್ಧದಲ್ಲಿ ಎಲ್ಲಾದರೂ ಕ್ಲೋಸ್ ಮಾಡಿಬಿಟ್ರೆ ಇಲ್ಲೇ ಹಿಂಗೆ ಹೊಡ್ಕೊಂಡು ಇಲ್ಲೇ ಇರಬೇಕಿನ್ನು, ಅಷ್ಟೇನು ಮಾಡೋಕ್ಕಾಗಲ್ಲ. ಸವಾಲಾಗಿದೆ, ಸೀರಿಯಸ್ ಆಗಿ ಸಖತ್ತಾಗಿದೆ. ನಾನು ಇದೇನು ಪೇಂಟ್ ಏನಕ್ಕೆ ಹಿಂಗೆ ಫೇಡ್ ಆಗಿದೆ, ಏನೋ ಆಗಿದ್ದಕ್ಕೆ ಅನಿಸುತ್ತೆ ಅಂತ ತಿಳ್ಕೊಂಡೆ. ನೋಡಿದ್ರೆ ಟ್ರಾನ್ಸ್ಪರೆಂಟ್, ಅದು ಪ್ಲಾಸ್ಟಿಕ್ ಅಂದರೆ ಫೈಬರ್ ಕಾಣಿಸುತ್ತೆ. ಬಟ್ ದೆನ್ ಕ್ರೇಜಿ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ, ಇರಿ ಬಿಸಿಲಿಗೆ ನೋಡಿ, ಸ್ಕ್ರೂ ಎಲ್ಲ ಕಾಣಿಸುತ್ತೆ. ಕ್ರೇಜಿ ಗುರು, ಡಿಫ್ರೆಂಟ್ ಯೂನಿಕಾಗಿ ತೊಗೊಂಡವ್ರೆ. ಇಲ್ಲ ಅಂದರೆ ಅದೇ ಗ್ರೀನ್ ಕಲರು ಸಗಲಾಗಿದೆ. ತೋರಿಸ್ಬೇಕಂತ ವೀಡಿಯೋ ಆನ್ ಮಾಡಿದೆ. ಆಲ್ಮೋಸ್ಟ್ RR ನಗರ ರೀಚ್ ಆಗಿದ್ದೀನಿ. ಏನು ಗುರು ಇದು, ಹಿಂಗೆ ಟ್ರಾಫಿಕ್ ಆಗಿದೆ. ಹೋಗೋಣ ಬನ್ನಿ, ನಾವು ಹೋಗೋಣ ಬನ್ನಿ, ಟೈಮ್ ಇಲ್ಲ ನಮಗೆ. ಉಗಿತವ್ರೆ ಕಾಲೇಜಿಂದ ಫೋನ್ ಮಾಡಿ, ಏನು ಮಾಡೋಕ್ಕಾಗಲ್ಲ ಬನ್ನಿ. ಸರಿ ಬನ್ನಿ, ಡೈರೆಕ್ಟಾಗಿ ಅಲ್ಲಿ ಗ್ರೌಂಡ್ ಹತ್ರ ಸಿಗ್ತೀನಿ, ನಿಮಗೆ ಗ್ರೌಂಡು ತೋರಿಸ್ತೀನಿ. ಮ್ಯಾಚ್ ಶುರುವಾಗೋಗಿದೆ ಅಂತ ಜೂನಿಯರ್ಸ್ದು.
ಬನ್ನಿ ಸಿಗೋಣ. ರೀಚ್ ಆದ ಫೈನಲಿ. ಸೊ ಎಲ್ಲರೂ ಬಂದುಬಿಟ್ಟಿದ್ದಾರೆ. ನಮ್ಮ ಹುಡುಗರಂತೂ ಇನ್ನೂ ಬಂದಿಲ್ಲ. ಪರವಾಗಿಲ್ಲ, ಬನ್ನಿ ನೋಡೋಣ. ಅಂಥ ಎಕ್ಸ್ಪೆಕ್ಟೇಷನ್ ಇದೆ ಗ್ರೌಂಡು. ಇಲ್ಲೇ ಹಾಕಿದಾರಲ್ಲ, ಗೇರ್ ಅಪ್ ಟು ದ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ 2024 ಚಿತ್ರಕಲಾ ಪರಿಷತ್. ಪಾ ಏನು ಗುರು ಇದು, ಆ್ಯಂಬುಲೆನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಏನಾಯ್ತಾ, ಶುರು ಆಯ್ತಾ? ಎಲ್ಲಿಡೋದು ಬ್ಯಾಗು? ಎಲ್ಲಿಗೆ ಹೋಗ್ತಿದ್ಯಾ ನೀನು? ಆರಾಮಣ್ಣ, ಆ್ಯಂಬುಲೆನ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ನಮಸ್ಕಾರ ಕನ್ನಡಿಗರೇ. ಸೊ ಎಲ್ಲ ಆಯಿತು, ಸ್ಪೋರ್ಟ್ಸ್ ಡೇ ಎಲ್ಲ ಎಂಡ್ ಆಯಿತು. ಸೊ ಗೆದ್ವಿ ಮ್ಯಾಚ್. ಲಾಸ್ಟ್ ಮೂಮೆಂಟ್ ತನಕ ಬಂದಿತ್ತು. ನಾನು ಅಂದರೆ ನಾನು ನನ್ನ ಕಾಂಟ್ರಿಬ್ಯೂಷನ್ ಮಾಡಿದೆ, ಗೆದ್ದೆ. ವೀಡಿಯೋ ವಾಶ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬಿಸಿಲು ಮತ್ತು ಕ್ಯಾಮ್ರಾ ಇಟ್ಕೊಂಡಿದ್ದಿಲ್ಲ. ಮ್ಯಾಚ್ ಕಂಟಿನ್ಯೂಸ್ ಆಗಿತ್ತು. ಸೊ ಟೋಟಲ್ 4 ಮ್ಯಾಚ್ ಇತ್ತು ನಮ್ಮ 4th ಇಯರ್ಗೆ. 4 ಮ್ಯಾಚು ಗೆದ್ವಿ ಕಂಟಿನ್ಯೂಸ್ ಅಂದರೆ ಎಲ್ಲ 4 ಮ್ಯಾಚು ಗೆದ್ವಿ. ಫೈನಲ್ಸು ಗೆದ್ದಾಯಿತು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ನಾನು, ಮಾಚಯ್ಯ. ಸೊ ಎಲ್ಲ ಟ್ರೋಫಿನೂ ಸಿಕ್ಕಾಯಿತು. ಕ್ಲಿಪ್ಸು ಮತ್ತು ಫೋಟೋಸ್ ಸ್ವಲ್ಪ ವೀಡಿಯೋದಲ್ಲಿ ಹಾಕ್ತೀನಿ, ಚೆಕ್ ಮಾಡಿ, ಸಪೋರ್ಟ್ ಮಾಡಿ, ಕಂಗ್ರಾಟ್ಸ್ ಹೇಳಿ. ಮತ್ತು ಸ್ವಲ್ಪ ಮುಖದಿಂದ ನೋಡ್ಬೋದು ಸ್ವಲ್ಪ ಡಲ್ ಇಲ್ಲ, ಎದ್ದು ಆಯಿತು ಆಲ್ಮೋಸ್ಟ್ 2 hours. ಬಟ್ ದೆನ್ ಸ್ವಲ್ಪ ಏನೋ ಗೊತ್ತಿಲ್ಲ, ದಿನ ಕಂಟಿನ್ಯೂಸ್ ಆಗಿ 2 ದಿನ ಬಿಸಿಲಲ್ಲಿ ಆಡಿ ಒಂಥರ ಫೇಸ್ ಎಲ್ಲ ಡಲ್ಲಾಗಿ ಹೋಗಿದೆ. ಮತ್ತು ಕಾಲಿಗೆ 2 ಕಾಲು 2 legs ಕ್ರ್ಯಾಂಪ್ ಜಾಸ್ತಿ ಆಗೋಗಿದೆ. ಕಾಲು ಒಂಥರ ಬೆಂಡ್ ಮಾಡೋಕ್ಕಾಗಲ್ಲ, ಮತ್ತು ಅಷ್ಟು ಕ್ಲೀನಾಗಿ ನಡೆಯೋಕ್ಕಾಗ್ತಿಲ್ಲ, ತುಂಬ ಕ್ರ್ಯಾಂಪು. ಸೊ ಸ್ಪ್ರೇ ಮತ್ತು ಜೆಲ್ ಅಪ್ಲೈ ಮಾಡಿದ್ದೀನಿ. ಸೊ ನೋಡೋಣ. ಸೊ ಇದೊಂದು ಅಪ್ಡೇಟ್ ಹೇಳೋಣ ಅಂತ, ಯಾಕಂದರೆ ಕಾಲೇಜ್ಗೆ ಹೋಗಿಲ್ಲ. ಇವತ್ತು ವಾಲಿಬಾಲ್ ಇತ್ತು. ಸೊ ಆಡೋಕ್ಕಾಗಲ್ಲ, ಕಾಲು ತುಂಬ ನೋವು, ನಡೆಯೋಕ್ಕೆ ಆಗ್ತಿಲ್ಲ. ಇನ್ನು ವಾಲಿಬಾಲ್ ಹಿಂಗೆ ಆಡೋಕ್ಕೆ ಹೇಳಿ. ಸೊ ಅದಕ್ಕೆ ಮನೇಲಿದ್ದೀನಿ ರೆಸ್ಟ್ ತೊಗೊಂಡು. ಸೊ ಅದಕ್ಕೆ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ ಈ ಫುಲ್ ವಿಡಿಯೋ. ಸೊ ಕಂಗ್ರಾಟ್ಸ್ ಹೇಳಿ ಎಲ್ಲರೂ. ವಿಡಿಯೋ ಚೆಕ್ ಮಾಡಿ ಲಾಸ್ಟ್ ತನಕ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.